ನನ್ನ ಆತ್ಮೀಯ ಚಿತ್ರತಂಡ ಅಂತ ಅನ್ಬೋದು. ಈ ಒಂದು ಸಿನಿಮಾ ಶುರುವಾದಾಗಿಂದ ಈ ಒಂದು ತಂಡದ ಜೊತೆ ಒಂದು ಅವಿನಾಭಾವವಾದಂಥ ಒಂದು ಸಂಬಂಧ ಅಂತಲೇ ಅನ್ಬೋದು. ಒಂದು ಒಳ್ಳೆ ಆತ್ಮೀಯತೆ ಇದೆ. ಯಾಕಂತಂದರೆ ಲವ ಅವರು, ತನುಷ್ ಅವರು ತುಂಬ ವರ್ಷದ ಸ್ನೇಹಿತರು. ಗೆಳೆಯ ಒಂದು ಹಾಡು ಬರ್ಕೊಡಿ ಅಂದರು. ಒಂದು ಹಾಡು ಬರೆಯೋಕ್ಕೆ ಶುರು ಮಾಡಿದ್ವಿ, ಅದು 2 ಹಾಡಾಯಿತು. ನನಗೆ 2 ಹಾಡು ಕೂಡ ಭಾಳ ದೊಡ್ಡ ಮಟ್ಟದ ಒಂದು ರೆಸ್ಪಾನ್ಸ್ನ ಪಡ್ಕೊಂಡಿದೆ. ಧರ್ಮವಿಶ್ ಅವರು ಮ್ಯೂಸಿಕ್ ಡೈರೆಕ್ಟ್ರು. ಒಂಥರ ಆಯ್ತದೆ ಏನೋ ಅಂತ ಒಂದು ಹಾಡು ವಿ ಪಿ ಸರ್ ಹಾಡಿದ್ದು. ವಿ ಪಿ ಸರ್ ನಾನು ಬರೆದಿರೋ ಭಾಳಷ್ಟು ಹಾಡುಗಳನ್ನ ಹಾಡಿದ್ದಾರೆ. ಎಲ್ಲವೂ ಕೂಡ ದೊಡ್ಡ ಮಟ್ಟದ ಹಿಟ್ ಆಗಿದೆ. ಏನಮ್ಮಿಯಿಂದ ಹಿಡಿದು ಶಾನೆ ಟಾಪಗೊಳ್ಳೆ ಸಾಂಗಿಂದ ಹಿಡಿದು ತುಂಬ ದೊಡ್ಡ ಸಾಂಗ್ಗಳ ಥರನೇ ಒಂಥರ ಆಯ್ತದೆ ಸಾಂಗ್ ಕೂಡ ಹಿಟ್ಟಾಗುತ್ತೆ ಅಂದ್ಕೊಂಡ್ವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ದೊಡ್ಡ ಹಿಟ್ಟಾಗಿದೆ. ಆ್ಯಂಡ್ ಅಚ್ಚಚ್ಚಚ್ಚೋ ಅನ್ನೋಂಥ ಒಂದು ಸಾಂಗು. ಹೀರೋಯಿನ್ ಯಾರು ಅಂತ ಕೇಳಿದೆ, ಸೊನಾಲ್ ಅವರು ಅಂತಂದರು. ಅದಾದ ತಕ್ಷಣ ಬರೆದಿದ್ದು ಪದನೇ ಅಚ್ಚಚ್ಚು ಅಂತ. ಸೊ ಬೆಲ್ಲದಚ್ಚು ಅಂತ. ಸೊ ಹುಡುಗರುಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಹಾಡು. ಟ್ರೆಂಡಿಂಗಲ್ಲಿದೆ ಈಗಲೂ ಕೂಡ. ವಿಘ್ನೇಶ್ ಶಿವನ್ ಅವರು ಹಾಡಿದಂಥ ಹಾಡು ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಟ್ರೈಲರ್ ನೋಡಾದ್ಮೇಲಂತೂ ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ನನಗೂ ಉಟ್ಕೊಂಡಿದೆ ಆ್ಯಸ್ ಎ ಆಡಿಯನ್ ಆಗಿ. ಯಾಕಂತಂದರೆ ಕಮಲ್ ಹಾಸನ್ ಸರ್ ಅವರ ದಶಾವತಾರದಲ್ಲಿ ಒಂದು 10 ಅವತಾರ ಇರ್ಬೋದು. ಇವರೊಂದು 2-3 ಎಕ್ಸ್ಟ್ರಾ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಟ್ರೈಲರಲ್ಲಿ. ಆ್ಯಂಡ್ ಈ ಲೈನ್ ಲವ ಅವರು ಡಿಸ್ಕಷನ್ ಮಾಡ್ತಾಯಿದ್ರು ಸಾಂಗ್ ಬರೆಯೋ ಟೈಮಲ್ಲೆಲ್ಲ. ಆ ಒಂದು ಏನು ಅಂದ್ಕೊಂಡಿದ್ರು, ಯೂಶ್ವಲಾಗಿ ಕನಸು ಕಾಣೋದು ದೊಡ್ಡ ವಿಷಯ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಇನ್ನೂ ದೊಡ್ಡ ವಿಷಯ. ಆ್ಯಸ್ ಎ ನಿರ್ದೇಶಕನಾಗಿ ನಾನು ಅದನ್ನು ಫೀಲ್ ಮಾಡಬಲ್ಲೆ. ಯಾಕಂತಂದರೆ ಒಂದು ಕತೆ ಅಂದ್ಕೊಂಡಾಗ ಅದು ಚಿತ್ರಕಥೆ ಆಗಿ ಅದು ತೆರೆ ಮೇಲೆ ಬಂದಾಗ ಸ್ಕ್ರಿಪ್ಟ್ ಲಾಸಸ್ ಇರುತ್ತೆ, ಮೇಕಿಂಗ್ ಲಾಸಸ್ ಇರುತ್ತೆ. ಬಟ್ ಅದನ್ನು ತುಂಬ ಎಫೆಕ್ಟಿವಾಗಿ ತೊಗೊಬಂದಿದ್ದಾರೆ. ಆ್ಯಂಡ್ ಅಣ್ಣ ಹೇಳ್ತಾ ಇದ್ದಂಗೆ ಕ್ಯಾಮ್ರಾಮನ್ ನಿಜವಾಗ್ಲೂ ವಿಲಿಯಮ್ ಸರ್ ಅವರ ವಿಜುವಲ್ಸು ಅತ್ಯದ್ಭುತವಾಗಿರುತ್ತೆ. ಎಲ್ಲವೂ ಕೂಡ ಅಷ್ಟು ಎಫೆಕ್ಟಿವಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಅಣ್ಣ ಹೇಳ್ದಂಗೆ 23rd ಲಕ್ಕಿ ಡೇಟು ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನಟ್ವರ್ಲಾಲ್ ಆಗಲಿ ಅಂತ ನನ್ನ ಕಡೆಯಿಂದ ವಿಶಸ್ ತಿಳಿಸ್ತೀನಿ. ಥ್ಯಾಂಕ್ ಯು. ನಟ್ವರ್ಲಾಲ್ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಚಿತ್ರದ ಬಗ್ಗೆ ನಂಗೆ ಹೇಳಿಲ್ಲ, ನನ್ನ ಪಾತ್ರದ ಬಗ್ಗೆ ಹೇಳಿದರು. ಸೊ ಈ ಮುಂಚೆ ನಡೆದಂತಹ ಈವೆಂಟಲ್ಲಿ ನನಗೆ ನೋಡಿದಾಗ ಇಷ್ಟೆಲ್ಲ ಇದೆ ಈ ಚಿತ್ರದಲ್ಲಿ ಅಂತ ಅನಿಸಿದ್ದು ಸತ್ಯವಾದ ಮಾತು. ಈಗ ಟ್ರೈಲರನ್ನು ನೋಡಿಯೂ ಸಹ ಬಹಳ ತುಂಬ ಇಷ್ಟ ಆಗ್ತಾಯಿದೆ. ಯಾಕಂದರೆ ಇದರಲ್ಲಿ ಲವ ಅವರು ಆ್ಯಸ್ ಇಟ್ ಈಸ್ ಅವರು ಲಾಯರು. ಸೊ ಸಾಕಷ್ಟು ರಿಸರ್ಚ್ ಮಾಡಿ ಸೆಕ್ಷನ್ 301, 302, 303 ಏನೇನಿದೆಯೋ ಎಲ್ಲವನ್ನೂ ಸಹ ಅದರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಐ ಥಿಂಕ್ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ ಕೂಡ. ನಿರ್ದೇಶಕರಾಗಿಯೂ ಅವ್ರ ಜೊತೆ ಕೆಲಸ ಮಾಡಿದ್ದು ಖುಷಿ ಆಗ್ತಾಯಿದೆ. ಬಹಳಷ್ಟು ಒಳ್ಳೆಯ ಹೆಸರು ಎಲ್ಲರಿಗೂ ಸಿಗಲಿ. ತನುಷ್ ನಿಮಗೂ ಸಹ ಒಳ್ಳೆಯದಾಗಲಿ. ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾರೆ. ಚೇತನ್ ಸರ್ ಹೇಳಿದಾಗೆ ಹಲವಾರು ಅವತಾರಗಳಲ್ಲಿ ನಾವು ಅವ್ರನ್ನ ನೋಡಬಹುದು. ನನ್ನ ಪಾತ್ರ ತನುಷ್ ಅವರ ತಾಯಿಯ ಪಾತ್ರ. ಹಾಗಾಗಿ ನನಗೆ ಮನೆಯಲ್ಲಿ ನಡೆಯುವಂತಹ ಸನ್ನಿವೇಶಗಳು ಕತೆಗೆ ಹೇಗೆ ಲಿಂಕ್ ಆಗುತ್ತೆ, ಹೇಗಿರಬಹುದು ಅನ್ನೋದನ್ನು ನನಗೆ ಎಕ್ಸ್ಪ್ಲೇನ್ ಮಾಡಿದರು. ಒಳ್ಳೆಯ ಅನುಭವ. ಶೂಟ್ ಮಾಡಬೇಕಾದ್ರೆ ಹೇಳಿದಾಗೆ ಫೆಬ್ರವರಿ 23 ಒಂದು ದಾಖಲೆಯನ್ನು ಸಾಧಿಸಿದಂತಹ ಒಂದು ದಿನಾಂಕ. ಅದೇ ರೀತಿ ಮಿಸ್ಟರ್ ನಟ್ವರ್ಲಾಲ್ ಕೂಡ ದಾಖಲೆ ಆದರೆ ಎಲ್ಲರಿಗೂ ಖುಷಿಯಾಗುತ್ತೆ. ಅಂದರೆ ಇದರಲ್ಲಿ ಕೆಲಸ ಮಾಡಿದಂಥವ ಎಲ್ಲರಿಗೂ ಹಾಗೂ ನಮ್ಮ ಇಂಡಸ್ಟ್ರಿ ಏನಿದೆ ಅದಕ್ಕೂ ಕೂಡ ಬಹಳ ಒಂದು ಒಳ್ಳೆಯ ಹೆಸರು ಬರುತ್ತೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಪತ್ರಿಕಾ ಮಿತ್ರರಿಗೆ, ಮಾಧ್ಯಮದವರಿಗೆ ನಿಮ್ಮ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ, ಪ್ರೀತಿ ಎಲ್ಲವೂ ಇರಬೇಕು. ದಯಮಾಡಿ ಇನ್ನು ಮುಂದೆಯೂ ಸಹ ನಮ್ಮೊಂದಿಗಿರಿ. ಥ್ಯಾಂಕ್ ಯು ವೆರಿ ಮಚ್. ರಂಗಭೂಮಿಯ ದಿನಗಳಿಂದ ಒಟ್ಟಿಗೆ ಇದ್ದಂಥವರು. ಸುಮಾರು ನಾಟಕಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ವಿ. ರಾಜೇಂದ್ರ ಕಾರಂತರ ಚಿತ್ತಾರ ಅಂತ ಒಂದು ನಾಟಕ ತಂಡ, ಅಲ್ಲಿಂದ ಬಂದಂಥವರು. ಅವರ ಹಿಂದಿನ ಸಿನಿಮಾ ನಂಜುಂಡಿ ಕಲ್ಯಾಣ, ಅದರಲ್ಲೂ ಕೂಡ ನನಗೊಂದು ಅವಕಾಶ ಕೊಟ್ಟಿದ್ದರು. ಈಗ ಇದರಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರಾಜೇಶ್ ಸರ್ ಅವ್ರ ಜೊತೆ ನಾನು ಅವರ ಆಫೀಸ್ ಹಂಚ್ಕೊಂಡಿದ್ದೀನಿ. ಆ ಪಾತ್ರದಲ್ಲಿ ಒಂದು ಕುತೂಹಲವಾದಂಥ ಪಾತ್ರ, ಒಂದು ಕಾಮಿಕ್ ಟೈಮಿಂಗ್ನ ನನಗೆ ಜೋಡಿಸ್ಕೊಟ್ಟು ಅದು ಹೇಗೆ ಸಾಗಬೇಕು ಅವ್ರ ಜೊತೆಗೆ ನನ್ನ ಪಾತ್ರ ಸಾಗ್ತಾ ಹೋಗುತ್ತೆ. ರಾಜೇಶ್ ನಟರಂಗ ಅವ್ರ ಜೊತೆನೇ ಇರ್ತೀನಿ ಈ ಸಿನಿಮಾದಲ್ಲಿ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ, ರಂಗಭೂಮಿಯಲ್ಲಿ ಅತ್ಯಂತ ಪ್ರಾಮಾಣಿಕ, ನಿಷ್ಠೆ, ಸಂಕೋಚದ ವ್ಯಕ್ತಿ ಅಂತ ನೋಡಿದರೆ ನೀವು ತನುಷ್ ಅವ್ರ ಮಾತ್ರ. ತುಂಬ ಸಹೃದಯಿ, ಒಬ್ಬರಿಗೆ ಮೋಸ ಮಾಡುವಂಥ ವಿಚಾರ ಇಲ್ಲ. ಯಾವುದೇ ವಿಚಾರ ತಗೊಳ್ಳಿ, ಸೆಟ್ಟಲ್ಲಿರ್ಬೋದು, ಆನ್ ಸೆಟ್, ಆಫ್ ದಿ ಸೆಟ್, ಅವ್ರ ಫೋನಲ್ಲಿ ಮಾತಾಡೋದಿರ್ಬೋದು, ಒಂದು ವಿಶೇಷವಾದ ವ್ಯಕ್ತಿತ್ವ. ಇಂತಹ ನಾಯಕ ನಟ ಚಿತ್ರರಂಗಕ್ಕೆ ಬೇಕು. ಒಳ್ಳೆಯ ಅಭಿನಯ ಇದೆ, ಒಳ್ಳೆಯ ಕಲೆಯ ಚಾತುರ್ಯತೆ ಇದೆ. ಇಂತಹ ನಾಯಕ ನಟರನ್ನು ನಾವೆಲ್ಲ ಬೆಳೆಸ್ತಾ ಇದ್ದೀವಿ. ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅವರು. ನಮ್ಮಂತಹ ಕಲಾವಿದರಿಗೆ ಇನ್ನಷ್ಟು ಸಪೋರ್ಟ್ ಮಾಡಲಿ. ಹಾಗೆಯೇ ನಿರ್ದೇಶಕ ಲವ ಅವರು ಪ್ರತಿಯೊಂದು ಸೀನನ್ನು ಕೂಡ
ನಮ್ಮ ಜೊತೆ ಡಿಸ್ಕಸ್ ಮಾಡಿ ಸೆಟ್ಟಲ್ಲಿ ಅದು ನಮ್ಗೆ ಇಷ್ಟ ಆಗಿ ಅವ್ರಿಗೂ ಇಷ್ಟ ಆಗಿ ನಾವು ಅದಕ್ಕೆ ಹೊಂದ್ಕೊಂಡ ಮೇಲೇ ಶಾರ್ಟ್ಗೆ ಹೋಗುವಂಥದ್ದು. ಅಂದರೆ ಏಕ್ದಮ್ ಏನೋ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಶೂಟ್ ಮಾಡುವಂಥದ್ದಲ್ಲ. ಪ್ರತಿದಿನ ಕೂಡ ಅದಕ್ಕೆ ಒಂದು ರಿಹರ್ಸಲ್ ಮಾಡಿ, ಅಂದರೆ ಪ್ರತಿ ಶಾರ್ಟ್ನೂ ಕೂಡ ಅಂದರೆ ಸಣ್ಣ ಸಣ್ಣ ಮೈನ್ಯೂಟ್ ವಿಚಾರಗಳನ್ನು ಅಷ್ಟೇ ಇಂಟೆನ್ಸ್ ಆಗಿ ಅದು ಮೂಡಿಬರುವಂತೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ತೆರೆ ಮೇಲೆ ಇವತ್ತು ನಮಗೆ ಟ್ರೈಲರ್ ಇಷ್ಟೊಂದು ಇಷ್ಟ ಆಗ್ತಿದೆ. ಆ ನಿಟ್ಟಿನಲ್ಲಿ ಇಡೀ ಚಿತ್ರತಂಡ ಕೆಲಸ ಮಾಡಿದೆ. ನಿಮ್ಮಂತಹ ಎಲ್ಲ ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು. ಈ ಚಿತ್ರಕ್ಕೆ ಸಪೋರ್ಟ್ ಆಗಿರಲಿ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಜೊತೆ ನಾವು ಇವತ್ತು ವೇದಿಕೆ ಹಂಚ್ಕೋತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಟ್ವರ್ಲಾಲ್ ಸಿನಿಮಾದಲ್ಲಿ ನಾನು ಪೋಸ್ಟ್ ಮ್ಯಾನ್ ಕ್ಯಾರೆಕ್ಟರ್, ನಾನು ಫಸ್ಟ್ ಟೈಮ್ ಮಾಡಿದ್ದ ಕ್ಯಾರೆಕ್ಟರ್. ಥ್ಯಾಂಕ್ ಯು ಲವ ಸರ್. ಅವ್ರ ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿರುತ್ತೆ. ನನ್ನ ಪಾತ್ರದ ಮುಖಾಂತರ ಒಂದಷ್ಟು ಟ್ವಿಸ್ಟ್ಗಳು ತಗೊಳ್ಳುತ್ತೆ ಸಿನಿಮಾದಲ್ಲಿ. ಅದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ನನಗೆ ಆ ಪಾತ್ರ ಮಾಡಿದ್ದಕ್ಕೆ. ಆಮೇಲೆ ತನುಷ್ ಅವರು ಈ ಚಿತ್ರದಲ್ಲಿ ಬರೀ ಸ್ಕ್ರೀನ್ ಮೇಲೆ ಕಳ್ಳ ಅಲ್ಲ, ಸಿನಿಮಾ ರಿಲೀಸ್ ಆದಮೇಲೆ ನೋಡಿದ್ರೆ ಯಾರ್ಯಾರು ಫಿಲಿಮ್ ನೋಡಿರ್ತಾರೋ ಅವ್ರ ಮನಸ್ಸನ್ನು ಕದಿಯೋ ಕಳ್ಳ. ಡೆಫಿನೆಟಾಗಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ವಿಲಿಯಮ್ ಸರ್, ನೀವು ಸೊನಾಲ್ನ ಮಾತ್ರ ಚೆನ್ನಾಗಿ ತೋರಿಸಿಲ್ಲ, ನನ್ನೂ ಸ್ವಲ್ಪ ಬೆಳ್ಳಗೆ ತೋರಿಸಿದ್ದೀರಿ. ಕೆಲವು ಶಾರ್ಟ್ಸಲ್ಲಿ ನೋಡಿದೆ, ಕಷ್ಟಪಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. 23rd ರಿಲೀಸ್ ಆಗುತ್ತೆ. ತನುಷ್ ಸರ್, ಲವ ಸರ್ ಮತ್ತು ವಿಲಿಯಮ್ ಸರ್ ಥ್ಯಾಂಕ್ಸ್ ಹೇಳಬೇಕು. ಈ 3 ಜನದಿಂದನೇ ನನಗೆ ಸಿನಿಮಾದಲ್ಲಿ ಕೆಲಸ ಸಿಕ್ಕಿದ್ದು ಮತ್ತು ಕೆಲಸ ಮಾಡಿದ್ದು. ನನಗೂ ಅಂದರೆ ಫುಲ್ ಸಿನಿಮಾ ಕತೆ ನನಗೂ ಹೆಚ್ಚು ಗೊತ್ತಿಲ್ಲ. ನಾನು ತುಂಬ ಬ್ಯುಸಿ ಇದ್ದೆ ಆ ಟೈಮ್ನಲ್ಲಿ. ಲವ ಸರ್ ಫೋನಲ್ಲೇ ಹೇಳಿದ್ದು. ಒಂದು ಥ್ಯಾಂಕ್ಸ್ ಹೇಳಬೇಕು ನಿಮ್ಮಿಬ್ಬರಿಗೂ. ಬಿಕಾಸ್ ನಿಮ್ಮ ಶೂಟಿಂಗ್ ಮಾಡೋ ಟೈಮಲ್ಲಿ ನಾನು 3 ಸಿನಿಮಾ ಶೂಟ್ ಮಾಡ್ತಿದ್ದೆ. ನನಗೋಸ್ಕರ ಪ್ರತಿದಿನ 4 ಗಂಟೆಗೆ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗ್ತಿತ್ತು. 12 ಗಂಟೆ ಹೊತ್ತಿಗೆ ನನ್ನ ಬಿಟ್ಕೊಡ್ತಿದ್ರು. ಇವ್ರದ್ದು ಮುಗಿಸ್ಕೊಂಡೋಗಿ ಮತ್ತೆ ಇನ್ನೊಂದು ಸಿನಿಮಾ ಮಾಡಿ ನೈಟ್ ಇನ್ನೊಂದು ಸಿನಿಮಾ ಮಾಡ್ತಿದ್ದೆ. ಥ್ಯಾಂಕ್ ಯು ಸರ್. ನನ್ನ ಡೇಟ್ಗೋಸ್ಕರ, ನನ್ನ ಟೈಮ್ಗೋಸ್ಕರ ಪಾಪ ನೀವೆಲ್ಲ ಎದ್ದು ಬಂದು ಕೆಲಸ ಮಾಡ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟ್ರೈಲರ್ ತುಂಬ ಚೆನ್ನಾಗಿದೆ. ದೊಡ್ಡವರೆಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ, ಟೆಕ್ನಿಕಲಿ ಹೇಳಿದ್ದಾರೆ, ನನಗಿಂತ ತುಂಬ ಹೆಚ್ಚಿಗೆ ತಿಳ್ಕೊಂಡವರೆಲ್ಲ ಹೇಳಿದ್ದಾರೆ. ಇಲ್ಲಿ ಬಂದು ವೇದಿಕೆಗೆ ಬಂದಾಗಿಂದ 2 ನೆನಪಾಗ್ತಿತ್ತು ಆಗ್ಲಿಂದ ನನಗೆ. ಒಂದು, ನನ್ನ ಸೆಟ್ಗೋ ಹೋದ್ಗೆ ಅರಣಿ ಮೇಡಮ್ಮು ಮೇಕಪ್ ಎಲ್ಲ ರೆಡಿ ಇರ್ತಿದ್ರು. ಅವರು ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಈಗ ಇಲ್ಲಿ ಬಂದು ನೋಡಿದಾಗ ನನಗೆ ಸಂತೂರ್ದು ಅಡ್ವರ್ಟೈಸ್ಮೆಂಟ್ ನೆನಪಾಗೋಯ್ತು. ಸಂತೂರ್ ಫ್ಯಾಮಿಲಿ ಥರ ಮಮ್ಮಿ ನಮ್ಮದು ಅಂತ. ಅದರಲ್ಲೊಂದು ಮಗು ಆ ಕಡೆಯಿಂದ ಸಂತೂರ್ ಅಂತ ಹಿಂಗೆ ಓಡ್ ಬಂದಂಗೆ ಆಯಿತು. ನಾನು ಅಲ್ಲಿ ಹೋದಾಗ ನಾನು ನೋಡಿಲ್ಲ ಮ್ಯಾಮ್, ನೀವು ಯಾವಾಗಲೂ ಮೇಕಪ್ಪಲ್ಲಿ ಇರ್ತಿದ್ರಿ. ಈಗ ಸಂತೂರ್ ಹಾಡ್ದು ನೆನಪಾಯ್ತು ಮ್ಯಾಮ್ ನೋಡಿ ಅಂತ. ಇನ್ನೊಂದು ಸೋನಲ್ ಮೇಡಮ್ ನಾನು ಯಾವಾಗ ನೋಡಿದಾಗಲೂ ಒಂದು ನೆನಪಾಗುತ್ತೆ ಮ್ಯಾಮ್. ಮೇ ಬಿ ಒಂದು 4-5 ಸಿನಿಮಾ ಮಾಡಿದ್ದೀವಿ ಅನ್ಸುತ್ತೆ ನಾವು ಈಗಾಗಲೇ, ನಾನು ನೀವು. ಅದೇನು ನಮ್ಮ ಮನೆ ಬರ ಹೆಂಗಿದೆ ಅಂದರೆ, ಅದು ನಮ್ಮದು HMT ಫ್ಯಾಕ್ಟ್ರಿಲಿ, ಟೊರಿನೋ ಫ್ಯಾಕ್ಟ್ರಿಲಿ, ಮಿನರ್ವಾ ಮಿಲ್ಲಲ್ಲೇ ಮುಗಿದೋಗುತ್ತೆ ನನ್ನ ಜೀವನ. ಬರೀ ಒದೆ ತಿನ್ಕೊಂಡು ಅಲ್ಲೆಲ್ಲೋ ಏಟ್ ಬಿತ್ತು, ಇಲ್ಲೆಲ್ಲೋ ಹಾಸ್ಪಿಟ್ಲಿಗೆ ಹೋಗೋ, ಇದು ಮಾಡೋ, ರಾತ್ರಿ ಎಲ್ಲೋ ಕಾಪ್ಟಾ ಕೊಟ್ಕೋ, ಇದರಲ್ಲೇ ಮುಗಿದಿದೆ ಜೀವನ. ಯಾವಾಗಾದರೂ ಒಂದೊಂದು ಸಿನಿಮಾದಲ್ಲಿ ಫಾರಿನ್ದೊಂದು ಸೀನ್ ಏನೋ ಹೇಳಿರ್ತಾರೆ, ಅದೂ ಹೈದರಾಬಾದಲ್ಲಿ ಚೀಟಲ್ಲಿ ಮುಗಿಸ್ಬಿಡ್ತಾರೆ. ಏನು ಗುರು, ನಮ್ಮ ಮನೆ ಬರೋಕ್ಕೆ ಒಂದು ಫ್ಲೈಟ್ ಹತ್ತಂಗೂ ಆಗಲಿಲ್ಲಲ್ಲ ಅಂತ. ಸೋನಲ್ ಮ್ಯಾಮ್ ನಾನು ಇಲ್ಲಿ ಬಂದಾಗ ಯಾವಾಗ ನೋಡ್ತೀನಿ, ಅವಾಗ ಸೋನಲ್ ಮ್ಯಾಮೇ ಹೀರೋಯಿನ್, ಇದಕ್ಕೆ ಸೋನಲ್ ಮ್ಯಾಮೇ ಹೀರೋಯಿನ್ ಅಂತ ಪ್ರತಿ ಸರಿ ಅನ್ಕೊತೀನಿ. ಒಂದು 5 ಸಿನಿಮಾ ಮಾಡಿದ್ದೀವಿ ಮ್ಯಾಮ್ ನಾನು ನೀವು. ಬರೀ ಫಂಕ್ಷನಲ್ಲಿ ಸಿಗ್ತೀವೋ, ನಾನು ಮಾಡಿದ್ದೀವೋ, ನೀವು ಮಾಡಿದ್ದೀರಾ ಮ್ಯಾಮ್ ಅಂತ. ಅದಾವ ಶಕ್ತಿ ತಡಿತಾ ಇದೆಯೋ ಗೊತ್ತಿಲ್ಲ. 1 to 1 ನಾನು ನೀವು ಆ್ಯಕ್ಟ್ ಮಾಡೋಕ್ಕೆ ಒಂದಿನ ಡೆಫಿನೆಟ್ ಅಂದ್ರೆ ಹೀರೋಯಿನ್ ಜೊತೆ ಒಂದು ಸ್ಕ್ರೀನು ಯಾರು ಕೊಡ್ತಾ ಇಲ್ಲ ನಿಮಗೆ. ನಾನು ಕೇಳಿ ಗೊತ್ತು. 4-5 ಸಿನಿಮಾ ಮಾಡಿದ್ದೀವಿ ಅನ್ಸುತ್ತೆ ಈಗ ರಿಲೀಸ್ಗಿರೋದು. ನಾನು ತುಂಬ ಮುಖ್ಯವಾದ ಪಾತ್ರಗಳು ಮಾಡಿರ್ತೀನಿ. ನನಗಲ್ಲಿ ಹೀರೋಯಿನ್ ವರ್ಷನೂ ಕೇಳಿರಲ್ಲ, ನನಗೆ ಹೇಳು ಇರಲ್ಲ ಅವರು. ನಮ್ಮದು ಅದೇ ಹೇಳಿದ್ನಲ್ಲ, ಟೊರಿನೋ ಫ್ಯಾಕ್ಟ್ರಿ ಮಿನರ್ವಲ್ಲೇ ಮುಗಿಸ್ತಾರೆ ನಮ್ದೆಲ್ಲ ಜೀವನ. ಇಲ್ಲಿ ಫಂಕ್ಷನ್ಗೆ ಬಂದಾಗ ನೋಡೋದು ಮ್ಯಾಮ್, ನೀವು ಮಾಡಿದ್ದೀರಾ ಮ್ಯಾಮ್ ಅಂತ. ಅದ್ಯಾವುದೋ ಶಕ್ತಿ ತಡೀತಿದೆ. ಇಲ್ಲ ಹಂಗಲ್ಲ, 1 to 1 ಆ್ಯಕ್ಟಿವ್ ಮಾಡಿಲ್ಲ ನಾನು ಮ್ಯಾಮ್ ಜೊತೆ, ಅದು ನೆನಪಾಯಿತು. ಆ್ಯಂಡ್ ಥ್ಯಾಂಕ್ ಯು ತನುಷ್ ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರಿ. ಥ್ಯಾಂಕ್ ಯು. ನನ್ನ ಟೈಮ್ಗೋಸ್ಕರ ಪಾಪ ಕೆಲಸ ಮಾಡಿಕೊಟ್ಟಿದ್ರಿ. ಅಂದರೆ ನೀವೆಲ್ಲ ನಿದ್ದೆಗೆ ಇಟ್ಕೊಂಡು ಎದ್ದು ಬಂದು ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಭವಿಷ್ಯ ನಮ್ಮ ಕುಣಿಗಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ನಾನು ಅವ್ರ ಹತ್ರ ಜಗಳಾಡಿದಷ್ಟು ಯಾರೂ ಇಲ್ಲ. ಬೇರೆಯವರಾಗಿರೋ ನನ್ನ ಕಪಾಳು ಕೊಡಿತಿದ್ರು, ಹೇಯ್ ಹೋಗೋ ಬೋಳಿನ ಮಗನೇ ನೀನು ಯಾರು ಅಂತ. ನಾನು ಏನೇ ಅಂದ್ರೂ ಕೂಡ ಅವರು ನನಗೆ ಹೇಳ್ತಾರೆ, ತಾಳ್ಮೆ ಕಲಿಯೋ, ಇವೆಲ್ಲ ಸರಿ ಇರಲ್ಲ ಕಣೋ ಅಂತ. ನಮಗೆ ಇವತ್ತು ನಾನು ಈ ಸ್ಥಿತಿಲಿ ಇರಬೇಕು ಅಂದರೆ, ನಾನು ಕೂಡ ಒಂದು 10 ವರ್ಷ 12 ವರ್ಷದಿಂದ ಸಾರ್ ಜೊತೆ ಇದ್ದೀನಿ. ನನಗೆ ಎಲ್ಲ ರೀತಿಯಾಗಿ ಬೆಂಬಲಿಕವಾಗಿ ಎಲ್ಲ ರೀತಿಯಲ್ಲಿ ನಾನು ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ನನಗೆ ಬ್ಯಾಕ್ ಬೋನ್ ಆಗಿ ನಮ್ಮ ಅಣ್ಣ ಥರ ಇದ್ದಾರೆ. ಥ್ಯಾಂಕ್ಸ್ ಸರ್. ಸಾರಿ, ನಾನೇನಾದ್ರು ಮಾತಾಡಿದರೆ ತಪ್ಪು, ದಯವಿಟ್ಟು ಕ್ಷಮೆ ಇರಲಿ, ಮನಸ್ಸಲ್ಲಿ ಹಾಕೋಬೇಡಿ. ನಮ್ಮಂಥ ಯುವಕರನ್ನ ಬೆಳೆಸಿ. ಇದೇ ನಟ್ವರ್ಲಾಲ್ ಶೂಟಿಂಗ್ ಮಾಡಬೇಕಾದ್ರೆ ಲಗ್ಗೆರೆ ಬ್ರಿಡ್ಜ್ ಮೇಲೆ ಮಾಡ್ತಿದ್ದೆ. ರಾತ್ರಿ 1:30-2 ಗಂಟೆ ಪೊಲೀಸ್ನವ್ರು ಬಂದು ಎಲ್ಲರನ್ನೂ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕುಂಡಿಸ್ಕೊಂಬಿಟ್ರು. ಜೂಪಿಲ್ಲ. ಅವರು ನಮ್ಗೆ ಹೇಳಿದ್ರು, ನಮ್ಮ ಪ್ರೊಡ್ಯೂಸರ್ಗಲ್ಲೇ, ಸರ್ ಬಂದವ್ರೆ ಒಂದು 500 ರೂಪಾಯಿ ಕೊಟ್ಟು ಕಳಿಸ್ಬಿಡಿ ಎಂದೆ. ಅವರು ಯಾಕೆ ಕೊಡಬೇಕು, ನಮ್ಮ ಹತ್ರ ಪರ್ಮಿಷನ್ ಐತೆ, ಅದ್ದೈತೆ ಅಂದರು. ನಮ್ಮ ಮ್ಯಾನೇಜರ್ ಸರ್ ಶಶಿ ಅವರೇ ಪೊಲೀಸ್ನವ್ರು ನೋಡ್ತಿದ್ದಂಗೆ ಸೈಲೆಂಟಾಗಿ ಹೊಂಟೋದ್ರು ಒಳಗಡೆ.
ಅವನು ಫೋನ್ ಮಾಡಿ ಇವ್ರು ಆವಾಜ್ ಹಾಕ್ತರು, ಏನು ಇನ್ಸ್ಪೆಕ್ಟ್ರು ಎಲ್ಲ ಒಂದು 20 ಜನ ಬಂದು ಎಲ್ಲರನ್ನೂ ಕರ್ಕೊಂಡೋದ್ರು. ಏನು ನಾನು ಏನೋ ನಮ್ಮ ಹತ್ರ ನೀನು ಜಾಸ್ತಿ ಮಾತಾಡ್ಬೇಡ, ಪೊಲೀಸ್ಗೆ ಜಿ ಅಂತ ಹಾಕೊಂಡು ಯಾಕೆ ಓಡಿಸ್ತಾ ಇದೆಯಾ ಅಂತ ನಾನು ರೂಲ್ಸ್ ಮಾತಾಡೋಕೋದ್ರೆ ಕ್ಯಾಮ್ರಾ ಎಲ್ಲ ಕಿತ್ಕೊಂಡ್ಬಿಟ್ರು. ಶೂಟಿಂಗ್ ನಿಂತೋಗುತ್ತೆ. ಒಂದು 15-16 ಜನ ಇದ್ದರೆ ಒಟ್ಟು 100 ಜನ ಆರ್ಟಿಸ್ಟ್ ಕೆಲಸ ಮಾಡ್ತಾಯಿದ್ದಾರೆ. ಏನಪ್ಪ ಮಾಡೋದು ಅಂದ್ಬಿಟ್ಟು ನಾನು ರಾತ್ರಿ 1:15 ಒಂದು ಸಲ ಮಾಡಿದೆ, ಎತ್ತಲಿಲ್ಲ. 2 ಸಲ ಮಾಡಿದೆ, ಎತ್ತಲಿಲ್ಲ. 3ನೇ ಸಲ ಮಾಡಿದೆ, ಏನೋ ನಿಂದು ರೋದನೆ ಅಂದರು. ಸಾರ್ ಹಿಂಗೆ ಆಗೋಗೈತೆ ಅಂದೆ. ಯಾರೋ ಅಂದರು. ಆವಾಗಲೇ ನೆನೆ ಅವರು ದೊಡ್ಡ ಸಾಹೇಬ್ರಿಗೆ ಮಾಡಿದ್ರು. ಡಿ ಕೆ ಸಾಹೇಬ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಹೋಗು ಅಂದರು. ಇವ್ರು ಮಾಡಿದ್ರು, ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ದೊಡ್ಡ ಸಾಹೇಬ್ರಿಗೆ ಮಾಡಿದ್ರು. ದೊಡ್ಡ ಸಾಹೇಬ್ರು ಫೋನ್ ಹೋಯ್ತಿದ್ದಂಗೆ ನಾನು, ಸಾರ್ ತಪ್ಪಾಯಿತು ಏನೋ ಅಂತಿದ್ದ, ಸಿಂಗ್ಯುಲರ್ ಕಟ್ತಿದ್ದ ಇನ್ಸ್ಪೆಕ್ಟ್ರು ಡಿ ಸಿ ಪಿನೂ ಬಂದಿದ್ದರು. ಸಾಹೇಬ್ರಿಗೆ ಸಾರಿ ಹೇಳ್ಬಿಡಿ ಅಂತ ಹೇಳಿ ಮಾಡಿದ್ರು. ಥ್ಯಾಂಕ್ಸ್ ಸರ್. ಮತ್ತು ನಮ್ಗೆ ಅನೇಕ ರೀತಿ ಸಿನಿಮಾಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಕುಣಿಗಲ್ ಕ್ಷೇತ್ರದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಕೆಲಸ ಕಾಮಗಾರಿ ಪೂಜೆ ಇತ್ತು. ಬರಲ್ಲ ಅಂದರು. ನಾನು ಡೆಲ್ಲಿಲಿ ಸ್ಟ್ರೈಕಲ್ಲಿ ಇದ್ದೀನಪ್ಪ, ಬರಲ್ಲ ಅಂದರು. ನಾನು ಅವ್ರ ಹತ್ರ ಒಂದು ಸ್ವಲ್ಪ ವೈಲೆನ್ಸ್ ಆಗಿ ಮಾತಾಡಿದೆ. ನೀವು ಬರಲಿಲ್ಲ ಅಂದರೆ ನೀವೇ ಹಂಗೆ ಹಿಂಗೆ ಅಂತ. ದೊಡ್ಡ ಸಾಹೇಬ್ರು ಕೂಡ ಇವತ್ತು ಬರೋ ಪ್ರೋಗ್ರಾಮ್ ಇತ್ತು. ಬಟ್ ನನ್ನ ರಾಂಗ್ ಪ್ಲ್ಯಾನಿಂದ ಅವ್ರು ಬರೋಕ್ಕಾಗಲಿಲ್ಲ. ಇವತ್ತು ಅವರ ಸಿಸ್ಟರ್ ಮಗಳದ್ದು ಮದುವೆ ಇತ್ತು. ಹಾಗಾಗಿ ಇಬ್ಬರು ಬ್ರದರ್ಸು ಬರ್ತಾಯಿದ್ರು. ನಾವು ಅರ್ಜೆಂಟಾಗಿ ನಮ್ಮ ಹೀರೋ ಸರ್ ಇವತ್ತು ಏನೋ ಒಳ್ಳೆ ಟೈಮು ಇದೇ ದಿನ ಮಾಡಬೇಕು ಅಂತ ಅವ್ರು ಹೇಳಿದ್ಕೆ ಅವ್ರ ಜಾತಕ ನಂಬ್ತಾರೆ, ನಾನು ನಂಬಲ್ಲ ಅಷ್ಟೇ ನೆನೆ. ಸೊ ಈಗ ನಾನು ನಟ್ವರ್ಲಾಲ್ ಸಿನಿಮಾಕ್ಕೆ ಬರ್ತೀನಿ. ಮಿಸ್ಟರ್ ನಟ್ವರ್ಲಾಲ್ ಇದೊಂದು ಕ್ರೈಮ್ ಥ್ರಿಲ್ಲರ್ ಆ್ಯಕ್ಷನ್ ಮೂವಿ. ಈ ಸಿನಿಮಾದ ಹೀರೋ ಆಗಿ ತನು ಶಿವಣ್ಣ ಮಾಡಿದ್ದಾರೆ. ಹೀರೋಯಿನ್ ಆಗಿ ನಮ್ಮ ಸೋನಾಲ್ ಅವ್ರು ಮಾಡಿದ್ದಾರೆ. ಕಲಾವಿದರಾಗಿ ರಾಜೇಶ್ ನಟ್ರಂಗ, ಅರುಣಿ ಮೇಡಮ್ ಮಾಡಿದ್ದಾರೆ. ನಮ್ಮ ರಾಘು ರಮಣಕಪ್ಪ ಅವ್ರು ಮಾಡಿದ್ದಾರೆ. ಕಾಕ್ರೋಶ್ ಸುದಿ, ಯಶ್ ಶೆಟ್ಟಿ, ಪದ್ಮಾವಸಂತಿ ಮೇಡಮ್, ವಿಜಯ್ ಚೆಂಡೂರು, ಆಮೇಲೆ ಸುಜಯ್ ಶಾಸ್ತ್ರಿ, ಕನ್ನಡದ ಅನೇಕ ಹಿರಿಯ ಕಲಾವಿದರ ದಂಡೆ ಇದೆ. ಸೊ ಜೊತೆಗೆ ನಾನು ಎಲ್ಲದಕ್ಕಿಂತ ಈ ಸಿನಿಮಾ ಮಾಡ್ಬೇಕಾದ್ರೆ ಸ್ಕ್ರಿಪ್ಟು ಫಸ್ಟ್ ಸೆಲೆಕ್ಷನ್ ಮಾಡಿದ್ದು ವಿಲಿಯಮ್ ಡೇವಿಡ್. ಆವಾಗ ನಾನು ಸಿನಿಮಾ ಮಾಡಬೇಕಾದ್ರೆ ವಿಲಿಯಮ್ಮು ನಾನು 15 ವರ್ಷದ ಹಳೆ ಸ್ನೇಹಿತರುಗಳು. ಬಟ್ ವಿಲಿಯಮ್ಮು ಬೇರೆ ತಗೊಳ್ಳೋ ರೆಮ್ಯುನರೇಷನ್ಗಿಂತ ನಮ್ಮ ಸಿನಿಮಾದಲ್ಲಿ ವಿಶ್ವಾಸಕ್ಕೋಸ್ಕರ ಕಮ್ಮಿ ರೆಮ್ಯುನರೇಷನ್ ತಗೊಂಡು ಬರ್ತಾರೆ. ಏಕೆಂದರೆ ಅವರು ಕೋರ್ಸ್ ಲೆಕ್ಕದಲ್ಲಿ ತೊಗೊತಾರೆ ಅವ್ರದ್ದು ಬಿಲ್ಲೆಲ್ಲ. ನನಗೆ ಹೇಳಿದ್ರು, ಬಾಸ್ ನಾನು ನಿಮ್ಮ ಜೊತೆ ಮಾಡ್ಬೇಕು ಬಾಸ್ ಅಂದರು. ನೀನು ಯಾಕಪ್ಪ ಬಾಸ್ ಅಂತ, ನೀನು ದೊಡ್ಡ ಈಗ ಇಂಡಿಯನ್ ಲೆವೆಲಲ್ಲಿ ದೊಡ್ಡ ನಂಬರ್ 1 DOP ಅಂದೆ. ಆದರೂ ಕೂಡ ಸ್ನೇಹಕ್ಕೋಸ್ಕರ ಬಂದು ಈ ಸಿನಿಮಾ ಮಾಡಿದ್ದಾರೆ. ವಿಲಿಯಮ್ ಥ್ಯಾಂಕ್ಸ್. ಮತ್ತು ನಿನಗೂ ಕೂಡ ನಾನು ಅನೇಕ ರೀತಿಯಾಗಿ ನಿನ್ನ ಹತ್ರನೂ ರೂಢಾಗಿ ನಡ್ಕೊಂಡಿದ್ದೀನಿ. ಸಾರಿ, ಇವತ್ತು ಕೇಳ್ಕೊತೀನಿ ಪಾಪ. ಹಿಂಗೆ ಸೆಟ್ಟಲ್ಲಿ ಎಲ್ಲರೂ ಹೇಳೋರು, ಏನಣ್ಣ ಇವನು ಯಾರೋ ಹೊಸ ಡೈರೆಕ್ಟ್ರು, ನೀನು ಹಿಂಗೆ ಹೋಗೋ ಬರೋ ಅಂತಾನೆ ಅಂತ. ನಿಂದು ಫ್ರೆಂಡ್ಶಿಪ್ ಗೊತ್ತಿರೋಕ್ಕಿಲ್ಲ. ಸೊ ಅವರು ಮಾತಾಡೋರು. ಸಾರಿ, ಈ ಸ್ಟೇಜ್ ಮುಖಾಂತರ ಸಾರಿ ಕೇಳ್ತೀನಿ. ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಧರ್ಮವಿಶ್ ಕೂಡ ಇವತ್ತು ಬರಬೇಕಾಯ್ತು. ಅವರು ಪಾಪ DTS ಮಿಕ್ಸಿಂಗಲ್ಲಿ ಕುಂತಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ನಾಳೆ ಔಟ್ಪುಟ್ ತೊಗೋಬೇಕು, ಅಪ್ಲೋಡ್ ಮಾಡಬೇಕು. ಅವರು ಕೂಡ ಹಿಂದಿ ಸಿನಿಮಾ, ಬಾಲಿವುಡ್ ಸಿನಿಮಾಗಳನ್ನು ಮಾಡ್ಕೊಬಂದಂಥವ್ರು. ತುಂಬ ನಾನು ಎಷ್ಟೇ ಕರೆಕ್ಷನ್ ಹೇಳಿದ್ರು ಕೂಡ ಸೊ ಮಾಡಿ ಅತ್ಯುತ್ತಮವಾಗಿ RR ಮಾಡಿದ್ದಾರೆ. ಮತ್ತು ಸಾಂಗ್ಸ್ಗಳನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ನಾವು ಎಡಿಟರ್ ವಿಷಯಕ್ಕೆ ಬಂದರೆ ಸೊ ನಮ್ಮ KM ಪ್ರಕಾಶ್ ಸರ್ ಲೆಜೆಂಡು. ಪಾಪ ಅವರು ಕಾಟೇರ ಸಕ್ಸಸ್ ಆಗಿದೆ. ಆ ಪಾರ್ಟಿಗೆ ಹೋಗಿದ್ದಾರೆ ಟೀಮ್ ಜೊತೆ. ಅವರು ಹೇಳ್ದೆ, ಸರ್ ಬರ್ಬೇಕು ಸರ್ ಅಂದೆ. ಇಲ್ಲಪ್ಪ ಬರ್ತೀನಿ, ಇಲ್ಲಿ ಇದೀನಿ ನೋಡು ಅಂದ್ಬಿಟ್ಟು ಲೈವ್ ಲೊಕೇಶನ್ ಕಳಿತರು. ನೀನು ಬೇಡ ತಿಳ್ಕೊಬೇಡ ಅಂತ. ಅವರು ಕೂಡ ನಮ್ಮ ಡಿಸ್ಟಿಕ್ ಅವರೇ ಆಗಿದ್ದಾರೆ, ತುರುವೇಕೆರೆಯವರೇ ಆಗಿದ್ದಾರೆ. ಸೊ ಅವ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಾಟ ಎಲ್ಲ ತೊಡ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಎಲ್ಲ ಟೀಮ್ಗೂ ಕೂಡ. ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ತಾವುಗಳು ಇದನ್ನ ಬ್ಲೆಸ್ಸಿಂಗ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಹೌದು ಸರ್. ಮಿಸ್ಟರ್ ನಟ್ವರ್ಲಾಲ್ ಈ ಸಿನಿಮಾ ಬೆಂಗಳೂರಲ್ಲಿ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ, ಒಂದು ಎಳೆಯನ್ನು ತಗೊಂಡು ಸೊ ನಾವು ಈ ಸಿನಿಮಾ ಮಾಡಿದ್ದೀವಿ ಸರ್. ಒಂದು ಕ್ರೈಮ್ ಥ್ರಿಲ್ಲರ್ ಆಗಿದೆ ಸರ್ ಈ ಸಿನಿಮಾ. ಹೌದು ಸರ್, ಹೌದು ಸರ್. ಅದು ಬಿಟ್ಕಾಯಿನು, PSI ಎಕ್ಸಾಮು ಮತ್ತು KPSC ವಿಜಯ್ ಅದು ಪಾರ್ಟ್ 2 ಕಂಟಿನ್ಯೂಷನ್ಗೆ ಅದು ಲಿಂಕ್ ಮಾಡಿದ್ದೀವಿ ಸರ್. ಹೌದು ಸರ್.
ಕಾನೂನು ಸರ್ ತಾವು ಸಿನಿಮಾ ನೋಡಿದಾಗ ಖಂಡಿತವಾಗಿ ಹೋಗುತ್ತೆ. ಅದೇ ಸಬ್ಜೆಕ್ಟ್ ಸರ್, ಕಿಂಗ್ ಆಫ್ ಕಾರ್ನ್, ಅದ್ರ ಮೇಲೇ ಸಿನಿಮಾ ನಡೆದಿದೆ. ದಯವಿಟ್ಟು ತಾವು ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ನೆವರ್ ಸರ್. ಇಲ್ಲಿ ಸಿನಿಮಾಕ್ಕಂತೂ ಪಾಲಿಟಿಕ್ಸ್ ತರಲ್ಲ. ನಾನು ಸಾರ್ ಫಾಲೋಯರ್ಸ್ ಇರಬೇಕು, ಮತ್ತು ನನಗೂ ಪಾಲಿಟಿಕ್ಸ್ಗೂ ಇಲ್ಲ. ಯಾ ಅಲ್ಲ ಇಲ್ಲ ಸೆಕ್ಷನ್ ಇಲ್ಲ. ಇದು ನಮ್ಮ ಹೀರೋ ಮಾಡುವಂಥ ಕ್ರೈಮ್ಗಳು ಮತ್ತು ಅವನ ಸುತ್ತ ನಡೆಯುವಂಥ ಕ್ರೈಮ್ಗಳನ್ನ ನಾನು ಇದರಲ್ಲಿ ಹೇಳಿದ್ದೀನಿ ಸರ್. ನಮ್ಮ ಬೆಂಗಳೂರಲ್ಲೇ ಒಂದು ಮೆಡಿಕಲ್ ಮಾಫಿಯಾ ನಡೆಯುತ್ತೆ. ಆ ಮೆಡಿಕಲ್ ಮಾಫಿಯಾ ಅದು ಏನಪ್ಪ ಅಂದರೆ, ನಾನು ಒಂದು ಶಾರ್ಟಾಗಿ ಹೇಳಬೇಕು ಅಂದರೆ, ಒಂದು ಬಂಜೆತನ. ಈ ಬಂಜೆತನನ ಎನ್ಕ್ಯಾಶ್ ಮಾಡ್ಕೊಂಡು ಯಾವ ರೀತಿ ಇಲ್ಲಿಗಲ್ ಆಕ್ಟಿವೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಈ ಸಿನಿಮಾ ಇದೆ ಸರ್. ಪ್ಲೀಸ್ ಸಿನಿಮಾ ನೋಡಿ, ಪ್ಲೀಸ್. ಇಲ್ಲ ಪ್ಲೀಸ್ ಸರ್, ಸಿನಿಮಾ ನೋಡಿ ಸರ್. ಯಾರಿಗೂ ಹರ್ಟ್ ಮಾಡಿಲ್ಲ. ಸಿನಿಮಾ ಒಂದು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿದೆ ಸರ್. ಓಕೆ, ಇನ್ನು ನಾನು ನಮ್ಮ ಹೀರೋ ಬಗ್ಗೆ ಹೇಳಬೇಕು. ನಮ್ಮ ತನುಷ್ ಶಿವಣ್ಣವರು. ನನಗೆ ತನುಷ್ಗೆ ಹೇಳ್ತೀನಿ, ತನುಷ್ ನೀನು ಪ್ರೊಡ್ಯೂಸರ್ ಆಗೋಕ್ಕೆ ಹೋಗ್ಬೇಡಪ್ಪ. ಯಾಕೆ ಅಂದರೆ ನೀನು ಕಂಟೈನರಲ್ಲಿ ಈ ಥರ ಸಾಫ್ಟ್ ಇತ್ತು ಅಂದರೆ ಕಂಟೈನರಲ್ಲಿ ದುಡ್ಡು ತಂದರೂ ಖಾಲಿ ಮಾಡ್ತಾರೆ. ಹಿಂಗೆ ಹೇಳ್ತಾ ಇದ್ದೀನಿ ನಾನು, ಫ್ರೆಂಡು ಹೇಳ್ತೀನಿ. ಡೈಲಿ 1-2 ಸಲ ಜಗಳ ಆಡ್ತೀನಪ್ಪ, ಹಿಂಗೆಲ್ಲ ಮಾಡಬೇಡ. 3 ಸಿನಿಮಾಲಿ ಆಲೇ ಒಂದು 20 ಕೋಟಿ ಕಳ್ಕೊಂಡಿದ್ಯಾ. ಒಂಚೂರು ಪ್ರೊಡ್ಯೂಸರ್ ಅಂದರೆ ನೀನು ಒಂದು ಸ್ವಲ್ಪ ರಫ್ ಆಗಿ ರಗಡಾಗಿರ್ಬೇಕಪ್ಪ ಅಂದರೆ, ಡೈರೆಕ್ಟ್ರೆ ನೀವು ಮಾತಾಡ್ತಿರಲ್ಲ, ನಾನು ಹಂಗೆ ಇರಬೇಕು, ಇಬ್ಬರು ಹಂಗೆ ಮಾತಾಡಿದ್ರೆ ಕ್ಲಾಶ್ ಆಗುತ್ತೆ ಅಂತಾರೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ತಿದ್ಕೋಬೇಕು. ನೀವು ಪ್ರೊಡಕ್ಷನ್ ಮಾಡಬೇಕು ಅಂದರೆ ಸುಮ್ಮನೆ ದುಡ್ಡು ತಂದು ಕಳ್ಕೊಂಡು ಹೋಗೋದಲ್ಲ. ಒಳ್ಳೆ ಆರ್ಟ್ ಇರೋಂಥ ವ್ಯಕ್ತಿ. ಆ ಸಿನಿಮಾ ಬಗ್ಗೆ ಅವ್ರು ಹೇಳ್ತಾರೆ, ಡೈರೆಕ್ಟ್ರೆ ಸಿನಿಮಾ ಮಾಡಬೇಕು ಅಂತಾರೆ. ಇಬ್ಬರು ಕೂಡ ಸಿನಿಮಾದಲ್ಲಿ ಏನೂ ಇಲ್ಲಿವರೆಗೆ ಸಂಪಾದನೆ ಬೆಲೆ, ಇಬ್ಬರು ಕೋಟಿಗಟ್ಟಲೆ ಕಳ್ಕೊಂಡಿದ್ದೀವಿ. ಮುಂದೆ ಬರುತ್ತೆ ಅನ್ನೋ ಒಂದು ಆಸೆ ಇದೆ. ಈ ಸಿನಿಮಾಯಿಂದ ಏನೋ ಇಬ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಈಗ ನಮ್ಮ ಹೀರೋಯಿನ್, ಮರ್ತ್ಬಿಟ್ಟೆ, ನಮ್ಮ ಹೀರೋಯಿನ್ ಸೋನಾಲ್ ಮೇಡಮ್ ಬಗ್ಗೆ ಹೇಳಬೇಕು. ಸೋನಾಲ್ ತುಂಬ ಒಳ್ಳೆ ವ್ಯಕ್ತಿತ್ವ ಇರೋಂತಹ ಹುಡುಗಿ. ಹೇಳಬೇಕು ಅಂದರೆ, ಬಟ್ ಡೇಟ್ ಕೊಡೋದು ಸಿಕ್ಕಾಪಟ್ಟೆ ಸಿನಿಮಾಗಳು ಮಾಡ್ತಿರ್ತಾರೆ. ಆ ಡೇಟ್ ಅಡ್ಜಸ್ಟ್ ಮಾಡೋದೊಂದು ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ ಪಾಪ, ಏನು ಮಾಡೋಕ್ಕಾಗೋದಿಲ್ಲ. ಗುಡ್ ಆರ್ಟ್. ಒಂದೇ ಒಂದು ದಿನ ಬೇರೆಯವರು ಹೀರೋಯಿನ್ ಜೊತೆನೂ ನಾವು ಕೆಲಸ ಮಾಡಿದ್ದೀವಿ. ನನಗೆ ಮೇಡಮ್ ಎಲ್ಲೋ ಔಟ್ಸೈಡ್ ಬೇಕು ಮೇಡಮ್, ಕ್ಯಾರೋ ಅಂತ ಅಲ್ಲಿ ಹೊತ್ತಕ್ಕಾಗಲ್ಲ ಅಂದರೆ, ಅಷ್ಟೇ ಅಲ್ವಾ ಸರ್, ನನಗೆಲ್ಲರ ಒಂದು ರೂಮ್ ಕೊಡಿಸಿ ಸರ್, ನಾನು ಬರ್ತೀನಿ ಅಂತ. ಆ ಥರ ಗುಡ್ ಆರ್ಟ್ ಇರೋಂತಹ ಹುಡುಗಿ. ನೋ ಆಟಿಟ್ಯೂಡು. ಸೆಟ್ಟಲ್ಲಿ ಇದುವರೆಗೆ ಒಂದೇ ಒಂದು ಕಿರ್ಕ್ ಮಾಡಿಲ್ಲ. ಮೊದಲನೇದಾಗಿ ತನುಷ್ ಅಂಡ್ ಲವ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಫೈನಲಿ ಫೆಬ್ರವರಿ 23ಗೆ ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಇದರಲ್ಲಿ ನಂದಿನಿ ಅಂತ ಒಂದು ಪಾತ್ರ ಆ್ಯಂಡ್ ಒಂದು ಸೋಷಲ್ ವರ್ಕರ್. ಇದರಲ್ಲಿ ನಾನು ನಟ್ವರ್ಲಾಲ್ ಅವ್ರ ಲವ್ ಸ್ಟೋರಿನೂ ಇದೆ. ಆ ಲವ್ ಸ್ಟೋರಿ ಪೋರ್ಷನಲ್ಲಿ ಕಾಣಿಸ್ಕೋತೀನಿ. ಅದಕ್ಕಿಂತ ಜಾಸ್ತಿ ನನ್ನ ಪಾತ್ರದ ಬಗ್ಗೆ ರಿವೀಲ್ ಮಾಡಬೇಡ ಅಂತ ಹೇಳಿದ್ದಾರೆ ಸರ್, ಲವ ಸರ್ ಅವರು. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮಿ ಅನ್ ಅಪಾರ್ಚುನಿಟಿ ಆ್ಯಂಡ್ ಟು ಆಲ್ ದ ಗೆಸ್ಟ್ ಥ್ಯಾಂಕ್ ಯು. ಬಂದಿದ್ದಕ್ಕೆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಿಂದ ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸುದೀ ಸರ್, ವಿಲ್ ವರ್ಕ್ ಟುಗೆದರ್ ಸೂನ್. ಇರ್ತೀನಿ ಸರ್ ಥ್ರೂ ಔಟ್ ದ ಸಿನಿಮಾ. ಹೀರೋ ಜರ್ನಿಯಲ್ಲಿ ಸಪೋರ್ಟ್ ಮಾಡ್ತಾನೆ ಇರ್ತೀನಿ ನಾನು. ಇಲ್ಲ ನಂದು ಒಂದೇ ಗೆಟಪ್ ಸರ್, ಹೀರೋದಷ್ಟೇ. ಒಳ್ಳೆ ಬಜೆಟ್ ಹಾಕ್ಬಿಟ್ಟು ಮಾಡಿದ್ದೀವಿ. ನಿಮ್ಮ ಮೊಡ್ಲಿಗೆ ಹಾಕ್ತೀವಿ, ನೀವು ಏನು ಮಾಡ್ತೀರೋ ಮಾಡಿ. ಒಳ್ಳೆ ಸಿನಿಮಾ ಅಂತೂ ಮಾಡಿದ್ದೀವಿ. ಒಳ್ಳೆ ಬಜೆಟ್ ಹಾಕ್ಬಿಟ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಮತ್ತು ಎಲ್ಲರೂ ನಮ್ಮ ಟೀಮ್ ಅವ್ರು ಎಲ್ಲರೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಸೋನಲ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು, ವಿಲಿಯಮ್ ಡೇವಿಡ್ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಡೈರೆಕ್ಟ್ರ್ ನಾನು ಬೆಳಗ್ಗೆ ಅದು ಕಿತ್ಲಾಡ್ತೀವಿ, ಅದು ಬಿಟ್ಟು ಸೆಕೆಂಡ್ರಿ ಅದು ಸೆಕೆಂಡ್ರಿ. ಮತ್ತು ನಮ್ಮ ಕೆ ಎಂ ಪ್ರಕಾಶ್ ಅವರಾಗಿರ್ಬೋದು, ಈ ಟ್ರೈಲರ್ನ ಎಡಿಟ್ ಮಾಡಿರೋಂಥ ಮಹೇಶ್ ಅವರಾಗಿರ್ಬೋದು, ಮತ್ತು ಯಾರನ್ನ ಬಿಟ್ಟೆ, ಇಡೀ ಚಿತ್ರತಂಡ ನನಗೆ ತುಂಬ ಸಪೋರ್ಟ್ ಮಾಡಿದೆ. ಮತ್ತು ನನ್ನ ಸ್ನೇಹಿತರು ನನಗೆ ತುಂಬ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ. ನಾನು ಯಾವ ಸಿಚುವೇಷನಲ್ಲಿದ್ದೆ ಅಂತ ಹೇಳಿದ್ರೆ, ಸಿನಿಮಾನ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಆಗಲ್ವೋ ಅನ್ನೋ ಥರ ಸಿಚುವೇಷನಲ್ಲಿದ್ದೆ.
ಇದೇ ಲಾಸ್ಟ್ ಇಯರು ಸಿನಿಮಾ ಸ್ಟಾಪ್ ಮಾಡಬೇಡ, ಎಷ್ಟಾಗಿದೆಯೋ ಅಷ್ಟು ಬಿಟ್ಬೇಡ ಅಂತ ಸ್ಟಾಪ್ ಮಾಡಿದ್ದೆ. ಏನೋ ಅಮ್ಮನವರು ದಯ ತೋರ್ಬಿಟ್ಟು ನನಗೆ 1.5 ಕೋಟಿ 2 ಕೋಟಿವರೆಗೂ ದುಡ್ಡು ಬಂತು ನನಗೆ. ಅದು ಅನ್ಎಕ್ಸ್ಪೆಕ್ಟೆಡ್. ನಾನು ಇದನ್ನು ಪ್ರೀವಿಯಸ್ ಯಾವುದೋ ಒಂದು ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೀನಿ, ಅಂದರೆ ಯಾರೋ ಇಂಟರ್ವ್ಯೂಲ್ಲೂ ಕೂಡ ಹೇಳಿದ್ದೀನಿ. 1-2 ಕೋಟಿ ರೂಪಾಯಿ ಯಾರೋ ಕರೆದುಬಿಟ್ಟು ಕೊಡ್ತಾರೆ. ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ, ಅನಿಲ್ ಅಂತ ಹನಿ ಅಂತ ಇದ್ದಾರೆ. ಎಲ್ಲ ಕ್ಯಾಮ್ರಾ ಅವ್ರ ಕಡೆ ಶಿಫ್ಟ್ ಆಗುತ್ತೆ. ಅದು ಯಾರದು ಫ್ರೆಂಡು ಅವ್ರು ಕರೆದ್ಬಿಟ್ಟು ನನಗೆ ಒಂದು 40 ಲಕ್ಷ ಕೊಟ್ಟರು ಒಂದ್ಸತಿ. ಆಮೇಲೆ ನನ್ನದು ದುಡ್ಡಿದೆ ಬೇಕಾ ಅಂತ. ಆಮೇಲೆ ನನ್ನ ಫ್ರೆಂಡ್ ಕಿರಣ್ ಅವರೊಂದು 30 ಲಕ್ಷ ಕೊಟ್ಟರು. ಹಿಂಗೆ ನನ್ನ ಸ್ನೇಹಿತರು ಇಲ್ಲಿ ಶಶಿ ಅಂತ ಬಂದಿದ್ದಾರೆ, ಅವರೊಂದು 35 ಲಕ್ಷ ಕೊಟ್ಟರು. ಒಳ್ಳೊಳ್ಳೆ ಫ್ರೆಂಡ್ಸ್. ಹೌದೌದು, ತುಂಬ ಒಳ್ಳೆ ಫ್ರೆಂಡ್ಸು. ಈಗ ಇವರೆಲ್ಲ ದುಡ್ಡು ಕೊಟ್ಟಿದ್ದಕ್ಕೆ ನಾನು ಸಿನಿಮಾ ಕಂಪ್ಲೀಟ್ ಆಗಿದೆ. ಸುಮಾರು ಆಲ್ಮೋಸ್ಟ್ ನಾನು ಒಂದು 5 ಕೋಟಿ ಹಾಕ್ಬಿಟ್ಟು ಆಲ್ರೆಡಿ ಸಿನಿಮಾ ನೆನೆಸ್ಬಿಟ್ಟಿದ್ದೆ, ಬಿಟ್ಬೇಡ ಆ ಸಿನಿಮಾನ ಅಂತ. ಎಲ್ಲರೂ ಸಣ್ಣ ಪುಟ್ಟ ಅಮೌಂಟ್ ಕೊಟ್ಟಿದ್ದಾರೆ. ನಮ್ಮ ಮಧುಸೂದನ್ ಅವರಾಗಿರ್ಬೋದು, ಚಂದ್ರಕುಮಾರ್ ಅವರಾಗಿರ್ಬೋದು, ಎಲ್ಲರೂ ಇದ್ದಾರೆ, ತುಂಬ ಜನ ಇದ್ದಾರೆ. ಲಿಸ್ಟು ತುಂಬ ದೊಡ್ಡ ಲಿಸ್ಟು, ಅದು ಹೇಳೋದಕ್ಕಾಗಲ್ಲ. ಇವತ್ತು ಸಿನಿಮಾ ಈ ಮಟ್ಟಕ್ಕೆಲ್ಲ ಬಂದಿದೆ ಅಂತ ಹೇಳಿದ್ರೆ ನಾನು ಸತ್ಯವಾಗ್ಲೂ ನಾವೇನು ವರ್ಕ್ ಮಾಡಿರಿ ಎಲ್ಲ ಅಮ್ಮನವ್ರು ಮಾಡಿಸಿರೋದು ಅಷ್ಟೇ. ಇಲ್ಲಿ ನಾವೇನು ಮಾಡೋಕ್ಕಾಗಿಲ್ಲ. ನಾನು ನಿನ್ಸ್ಬಿಟ್ಟಿದ್ದೆ ಸಿನಿಮಾನ, ಲಿಟ್ರಲಿ ನಿನ್ಸ್ಬಿಟ್ಟು ನಾನು 3 ವರ್ಷದ ಮೇಲೆ ಆಯಿತು, 4 ವರ್ಷ ಆಯಿತು. 4 ವರ್ಷ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡಿ. ನನ್ನ ಕೈಲಿ ಆಗಲ್ಲಪ್ಪ, ಸಿನಿಮಾ ಇಂಡಸ್ಟ್ರಿನೇ ಬೇಡ. 1ಕ್ಕೆ ಡಬಲ್ ಆಗ್ತಾಯಿತ್ತು ಬಜೆಟು. ಎಷ್ಟು ಡಬಲ್ ಆಗ್ತಾಯಿತ್ತು ಅಂತ ಹೇಳಿದ್ರೆ, ನಾನು ಇವತ್ತು 30 ಲಕ್ಷ ಬೇಕು ಅಂತ ಅಂದ್ಕೊಂಡು ಏನೋ ಸ್ಟಾರ್ಟ್ ಮಾಡಿದ್ರೆ ಅದು 50-60 ಲಕ್ಷ ಆಗ್ತಾಯಿತ್ತು. ಕಾಂಪ್ರಮೈಸ್ ಆಗಬಾರ್ದು. ಸಿನಿಮಾ ಮಾಡಬೇಕು ಅಂದರೆ ಕಾಂಪ್ರಮೈಸ್ ಆಗಬಾರ್ದು. ಇವಾಗ ಸಾಂಗ್ ಮಾಡ್ತಾಯಿದ್ದೀವ, 30 ಲಕ್ಷ ಆಗುತ್ತಾ, ಓಕೆ 30 ಲಕ್ಷ ರೆಡಿ. 30 ಲಕ್ಷ, ಅದಕ್ಕೆ 30 ಲಕ್ಷ ಆಗ್ತಾಯಿರಲ್ಲ. ಮತ್ತೆ ನಾನು ಎಲ್ಲರಿಗೂ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅಡ್ಜಸ್ಟ್ ಮಾಡ್ತಾಯಿದ್ದು. ಬರೀ ಹಿಂಗೆ ಮುಗಿಸ್ಬಿಟ್ವಿ ಸಿನಿಮಾನ. ಹೆಂಗೋ ಅದು ಅಮ್ಮನವ್ರ ಕೃಪೆಯಿಂದ ಮುಗಿದೈತಿ. ಇವತ್ತು ಸಿನಿಮಾ ಚೆನ್ನಾಗಿ ಬಂದಿದೆ. ನಾವಂತೂ ಸತ್ಯವಾಗ್ಲೂ ನಾನಂತೂ ಏನು ಮಾಡಿಲ್ಲ ಸರ್, ಎಲ್ಲ ಮಾಡಿಸಿರೋದು ಅಮ್ಮನವರನ್ನೇ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಒಂದೆರಡು ಪ್ರಶ್ನೆಗಳಿದಾವೆ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.